ಹಿಂದೂ ದೇವಸ್ಥಾನಗಳಿಗೆಲ್ಲ ಆಯ್ತು, ಮುಸ್ಲಿಂ ಇದಕ್ಕೂ ಮಸೀದಿಗೂ ಆಯ್ತು, ಏನ್ ವ್ಯತ್ಯಾಸ ಇಲ್ಲ ಅಂತ ಬಂತು. ಈಗೇನಾಯ್ತು ಅದು? ಈ ಮನಮೋಹನ್ ಸಿಂಗ್ ಅವರು ಕಾಯ್ದೆ ಮಾಡಿದ್ಮೇಲೆ ಇದು ಇವ್ರಿಗೆ ಅಪ್ಲೈ ಆಗಲ್ಲ. ಒನ್ಸ್ ವಾಕ್ ಆಲ್ವೇಸ್ ವಾಕ್. ಅದು ಸುಪ್ರೀಂ ಕೋರ್ಟ್ ಅಲ್ಲಿ 19 ಈಗ ಎಷ್ಟೇ ವರ್ಷ ಹಿಂದೆ ಆಗಿರಲಿ, 30 ವರ್ಷ ಅದಾದ್ಮೇಲೆ 30 ವರ್ಷದ ಹಿಂದೆದು ನಿಮ್ದೇ ಸರ್ಕಾರ 2019 ನಿಮ್ದೇ ಸರ್ಕಾರಲ್ಲಿ ನೀನು ಹಿಂಗೆಲ್ಲ ಒಪಿನಿಯನ್ ಕೇಳ್ತಾರೆ. ಇದೆ ಏನಂತ ಹೇಳ್ತೀರಾ? ರಿಪೀಟ್ ಮಾಡಬೇಕು. ನಾಟ್ ಅಪ್ಲಿಕೇಬಲ್ ಟು ವರ್ಕ್ ಪ್ರಾಪರ್ಟೀಸ್ ಅಂತ ತಮ್ಮ ಸರ್ಕಾರದಲ್ಲಿ ಆದೇಶ 2019 ಬಿಜೆಪಿ ಸರ್ಕಾರ ಇತ್ತು ಗೊತ್ತಿಲ್ಲ, ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ನಿಮ್ ಪಾರ್ಟ್ನರ್ ತಾರೆ ಕುಮಾರಸ್ವಾಮಿನು ಈ ದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಒಂದು ವ್ಯವಸ್ಥೆ ಆಗಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ಹೇಳಿದ್ನಲ್ಲ, ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ, ಇದೇ ವಿಚಾರವಾಗಿ ವಕ್ಫ್ ಬೋರ್ಡ್ನ ವಿಚಾರವಾಗಿ ಶ್ರೀರಂಗಪಟ್ಟಣಕ್ಕೆ ಭೇಟಿ ಮಾಡಿದೆ. ಇವಾಗ ಹೇಳಿದ್ರಲ್ಲ ಅವರು, ನಾವೇನಂಗ್ ಮಾಡಲ್ಲ, ಏನು ಜಮೀರ್ ಅಹಮದ್ ಅವಾಗೆ ಮಾತಾಡ್ದಾಗ ನಾನು ಹೇಳಿದ್ನಲ್ಲ, ನನ್ನ ಮೇಲೆ ನೀವು ಏನ್ ಬೇಕೋ ಹೇಳಿ, ನಾನು ಅಲ್ಲಿ ನಿಂತ್ಕೊಂತೀನಿ ಬಂದು ಅಂತ. ಯಾವ್ದಾನ ದೇವಸ್ಥಾನ ಕೊಟ್ಟಿದ್ದೀರಾ ತೋರಿಸಿ ನೀವು ಅಂತ ಹೇಳಿದ್ರು. ನೋಡಿ ನಾನು ತೋರಿಸ್ತೀನಿ. ಈಗ ಶ್ರೀರಂಗಪಟ್ಟಣ ಸರ್ವೆ ನಂಬರ್ 74, ಸರ್ವೆ ನಂಬರ್ 74, 6 ಗುಂಟೆ ಜಾಗ, ಲಕ್ಷ್ಮೀ ದೇವಸ್ಥಾನ, ಚಿಕ್ಕಮ್ಮನ ದೇವಸ್ಥಾನ ಅಂತ ಕರೀತಾರಲ್ಲ, ಚಿಕ್ಕಮ್ಮನ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ. ಅಲ್ಲಿ ನಾನೇ ಹೋಗಿದ್ದೆ, ಅಲ್ಲಿ ಒಂದೇ ಒಂದು ಮುಸ್ಲಿಂ ಕುಟುಂಬನೂ ಇಲ್ಲ. ಇದು ಎಲ್ಲಿದೆ ದೇವಸ್ಥಾನ? ಲಕ್ಷ್ಮೀ ದೇವಸ್ಥಾನ, ಚಿಕ್ಕಮ್ಮನ ದೇವಸ್ಥಾನ ಅಂದ್ರೆ ಆ ಗದ್ದೆಗಳು ಪೂರ್ತಿ ಗದ್ದೆ ಇದೆ, ಮನೆಗಳು ಇಲ್ಲ, ಅದ್ರ ಮಧ್ಯೆ ಇದು ಚಿಕ್ಕಮ್ಮನ ದೇವಸ್ಥಾನ ಇದೆ. ಅಧ್ಯಕ್ಷ, ಇದು ಚಿಕ್ಕಮ್ಮನ ದೇವಸ್ಥಾನ. ಇದು ಹಿಂದೆ ಮಹಾರಾಜರ ಕಾಲದಲ್ಲಿ ಕಟ್ಸಿರೋ ಅಂತದ್ದು, ಹಿಂದೆ 400 ವರ್ಷ. ಅದಕ್ಕೂ ನೋಟಿಸ್ ಕೊಟ್ರು. ನಮ್ ಜಮೀರಾದ ಮದ್ದಣ್ಣ ಏನ್ ಹೇಳ್ತಾನೆ, ಹೆಂಗ್ ಕೊಟ್ಬಿಟ್ರು ಅವ್ರಿಗೆ? ಕೊಟ್ರು ಅದಕ್ಕೆ. ನಾನು ಕೇಳಿದೆ ತಹಸೀಲ್ದಾರ್, ಅಲ್ಲಿ ತಹಸೀಲ್ದಾರ್, ನಾನು ಹೋದ್ಮೇಲೆ ತಹಸೀಲ್ದಾರ್ನ ಕರೆಸಿದ್ರೆ, ಎಸಿನ ಕರೆಸಿದ್ದೆ, ಅವ್ರು ಕೇಳಿದೆ, ಯಾಕೆ ಕೊಟ್ಟೆ ನೀನು ಅಂತೇಳಿ. ಜನಗಳು ಒಂದು 1000 ಜನ ಸೇರಿದ್ರು. ಯಾಕೆ ಕೊಟ್ಟೆ ಅಂತ ಕೇಳಿದೆ. ಸರ್, ಕಾನೂನು ಹಂಗಿದೆ ಸರ್, ವಕ್ಫ್ ಬೋರ್ಡ್ ಅವ್ರು ಬಂದ್ಬಿಟ್ಟು ಇದು ನಂದು ಅಂತ ಹೇಳಿದ್ರೆ ನಾನು ಬರಿಬೇಕು ಸರ್, ಬೇರೆ ಏನೂ ಇಲ್ಲ ಅಂತ. ಅಲ್ಲಯ್ಯ, ಇದು 400 ವರ್ಷ ಇತಿಹಾಸ ಇರೋದು, ದೇವಸ್ಥಾನ ಪೂಜೆ ನಡೀತದೆ, ದಿನ ಪೂಜಾರ್ ಬರ್ತಾರೆ, ದಿನ ಜಾತ್ರೆ ನಡೀತದೆ, ಇಲ್ಲಿ ಹೆಂಗಯ್ಯ ಕೊಟ್ಟೆ ಅಂದ್ರೆ ಏನ್ ಮಾಡ್ಲಿ ಸರ್, ಅವ್ರು ಹೇಳಿದ್ರು ಕೊಟ್ಬಿಟ್ಟೆ ಸರ್ ಅಂತ. ಕ್ಯಾನ್ಸಲ್ ಮಾಡು ಅಂದೆ, ಕ್ಯಾನ್ಸಲ್ ಮಾಡು ಅಂದೆ. ನೀನ್ ಮಾಡಿಲ್ಲ ಅಂದ್ರೆ ಹುಷಾರ್ ಅಂತ ಹೇಳಿದೆ. ಅವತ್ತು ಫೋಟೋವನ್ನು ತೋರಿಸಿದೀನಿ. ಏನಾನ ಡೌಟ್ ಇದ್ರೆ ನಮ್ ಜಮೀರ್ ಅಹಮದ್ ಅಣ್ಣ ಏನಾನ ನನ್ ಟೈಮ್ ಕೊಟ್ರೆ ನಾನು ಜೊತೆಲೇ ಕರ್ಕೊಡೋತೀನಿ. ಹಾ, ಏನ್ ಹೇಳ್ತಾರೆ, ನಾನು ತೆಗ್ಸಾಕಿದ್ದೀನಿ ಇವಾಗಿಲ್ಲ ಅಂತ ಹೇಳ್ತಾರೆ ಅಷ್ಟೇ, ಇನ್ನೇನು ಹೇಳ್ತಾರೆ. ಅದು ತೆಗ್ಸಾಕಿದ್ದೀನಿ, ನಾನು ಹೋದಾಗೆ ತೆಗ್ಸಾಕ್ದೆ. ನಾನು ಓದ್ತಾ ಇದ್ದಂಗೆ ಶುರುವಾಯ್ತು. ಅದರಿಂದ ಇವತ್ತು ಈ ವಕ್ಫ್ ಬೋರ್ಡ್ ಅನ್ನೋ ವಿಚಾರ ನಮ್ಮಲ್ಲಿ ಬಹಳ, ನಮ್ಮ ದೇಶದಲ್ಲಿ ಆಗಿದೆ. ಬಹಳ ಮುಸ್ಲಿಂ ಖಡಕ್ ರಾಷ್ಟ್ರಗಳಿದೆಯಲ್ಲ, ಖಡಕ್ ರಾಷ್ಟ್ರಗಳು, ನಮ್ದು ಮುಸ್ಲಿಂ ಅನ್ನೋದೇ ಬೇರೆ ದಾರಿನೇ ಇಲ್ಲ ಅನ್ನೋ ರಾಜ್ಯಗಳೆಲ್ಲ ಇವತ್ತು ಇಸ್ಲಾಂ ದೇಶಗಳು. ಇರಾಕ್ ಅಲ್ಲಿ ಇಲ್ಲ ವಕ್ಫ್ ಬೋರ್ಡು, ಜೋರ್ಡಾನ್ ಅಲ್ಲಿಲ್ಲ, ಸಿರಿಯಾದಲ್ಲಿಲ್ಲ, ಲೆಬನಾನ್ ಅಲ್ಲಿಲ್ಲ, ಸುಡಾನ್ ಅಲ್ಲಿಲ್ಲ, ಈಜಿಪ್ಟ್ ಅಲ್ಲಿಲ್ಲ, ಲಿಬಿಯಾದಲ್ಲಿಲ್ಲ, ಟರ್ಕಿಯಲ್ಲಿಲ್ಲ. ಈ ದೇಶಗಳಲ್ಲಿಲ್ಲ. ಅಲ್ಲಿ ಮಸೀದಿಗಳಿದೆ, ಈಗ ದೇವ್ರ ಪ್ರಾರ್ಥನೆ ನಡೀತತೆ, ಅಲ್ಲಾ ಪ್ರಾರ್ಥನೆ ನಡೀತತೆ, ಅಲ್ಲಾನ ಪ್ರೇಯರ್ ಮಾಡ್ತಾರೆ, ನರೇಂದ್ರ ಮೋದಿ ಎಲ್ಲ ಪ್ರತಿಯೊಂದು ನಡೆಯುತ್ತೆ. ಈಗ ಹೇಳ್ತಾ ಇದ್ರಲ್ಲ ನೀವು, ನಿಮ್ದೇ ಸರ್ಕಾರ ಉಳಿತಿಲ್ಲ. 2020 ವಾಜಪೇಯಿ ಅವರು ಪ್ರಧಾನಮಂತ್ರಿ 2 ಬಾರಿ ಆಗಿದ್ರು. ನನ್ನ ಅನಿಸಿಕೆ 2 ಸಾರಿ ನರೇಂದ್ರ ಮೋದಿ ಆಗಿದ್ದಾರೆ. ಅವಾಗ ಏನಾಗಿದೆ ಅಂದ್ರೆ, ಅವಾಗ ಎಲ್ಲೋಗಿತ್ತು? ಈ ಪೇಪರ್ ಅಲ್ಲಿ ದಿನ ನೋಡಿದಾಗ ನಮ್ಗೆ ಒಂದ್ ರೀತಿ ಭಯ ಆಗಕ್ ಶುರುವಾಗ್ಬಿಟ್ಟಿದೆ. ದಿನ ಪತ್ರಿಕೆಯಲ್ಲಿ, ಟಿವಿಗಳಲ್ಲಿ ಈ ಸುದ್ದಿಗಳು ಬರ್ತಾ ಇದ್ರೆ ಭಯ ಆಗೋ. ನೀವೇ ಹಾಕ್ಸ್ಬಿಟ್ಟು ನೀವೇ ಭಯ ಬಿದ್ರೆ ಹೆಂಗಣ? ಯಾಕೆ ಹಾಕ್ಸೋದು ನೀವೇ, ಬೀಳ್ತಿರೋದು ನೀವೇ ಅಂದ್ರೆ ಹೇಳ್ತೀನಿ ಯಾರು ಅಂತ. ನಾನೇ ಹೇಳ್ತೀನಿ ಅವ್ರು ಯಾರ ಹೆಸರು ಅಂತ ನಾನೇ ಹೇಳ್ತೀನಿ. ಈಗ AIUDF ಮುಖ್ಯಸ್ಥ
ಸಂಸತ್ ಸದಸ್ಯ ಬದರುದ್ದೀನ್ ಅಜ್ಮಲ್ ಸಂವಿಧಾನವನ್ನ ಎತ್ತಿ ಹಿಡಿಯುವಂತ ದೆಹಲಿಯ ಪಾರ್ಲಿಮೆಂಟ್ ಭವನ ನಮ್ಮದು ಅಂತೇಳಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ಹೇಳಿದ್ದಾರೆ, ಪ್ರಿಂಟ್ ಮೀಡಿಯಾದಲ್ಲೂ ಹೇಳಿದ್ದಾರೆ. ಸಮಸ್ಯೆ ಅಲ್ಲ ಅವ್ರು ಕೇಳಿದ್ರಲ್ಲ. ಆಮೇಲೆ ಮೌಲಾನಾ ಅಬುದಾಬಿ ರೆಹಮಾನ್ ನ್ಯಾಯಾಲಯದ ಮಾತನ್ನ ನಾವು ಕೇಳಲ್ಲ, ಸಂಸತ್ ನಿಮ್ಮದಾದರೆ ರಸ್ತೆಗಳೆಲ್ಲ ನಮ್ಮದು ಅಂತ ಹೇಳಿದ್ದಾರೆ. ಮಂತ್ರಾಲಯನೂ ಹಾಗೆ ಹೇಳಿದ್ರು ಸರ್. ಅದು ಮಂತ್ರಾಲಯಕ್ಕೂ ಬಿಡಿ, ಅದಿರ್ಲಿ. ಇನ್ ಕರ್ನಾಟಕ ಕೇಳೋಣ. ಅವ್ರು ಕರ್ನಾಟಕ ಅಂದ್ರೆ ನೀವು ಕರ್ನಾಟಕದ ವಕ್ಫ್ ಬೋರ್ಡಿನ ಮಾಜಿ ಅಧ್ಯಕ್ಷ ಶಫೀಜಾ ಆದಿ, ನನ್ನ ಸ್ನೇಹಿತ ಸಾಬ್ರು, ನನ್ನ ಸ್ನೇಹಿತ, ಅರ್ಥ ಆಯ್ತು. ವಿಧಾನಸೌಧ, ವಿಕಾಸಸೌಧ, ಉದ್ಯೋಗ ಸೌಧ, ಇದ್ರ ಸುತ್ತಮುತ್ತ ಇರೋದೆಲ್ಲನೂ ಕೂಡ ವಕ್ಫ್ ಬೋರ್ಡ್ ಅಂತ ಹೇಳಿದ್ರು. ಯಾರು? ವಕ್ಫ್ ಬೋರ್ಡಿನ ಅಧ್ಯಕ್ಷ ಶಾಫಿ ಸಾದಿ ಅವ್ರನ್ನ ಬಿಜೆಪಿ ಸರ್ಕಾರ ಇರುವಾಗಲೇ ಮಾಡಿದ್ದು. ಯಾರು ಮಾಡಿದ್ದು? ಅವಾಗ ಹೇಳಿದ್ರಲ್ಲ, ಏನ್ ಮಾಡ್ತಾ ಇದ್ರು? ಲಡ್ಡು ತಿಂತ ಇದ್ರ ನೀವು? ಅವ್ರು ನೀವೇ ಚೇರ್ಮನ್ ಮಾಡಿದ್ರು, ಲಡ್ಡು ಕುತ್ಕೊಂಡು ತಿಂತಿದ್ರ? ಅವ್ರು ಹೇಳಿಕೆ ಕೊಟ್ಟಿಲ್ಲ, ಯಾರಾದ್ರೂ ಅಷ್ಟೇ ಲಡ್ಡು ಕುತ್ಕೊಂಡು ಕೂತಿದ್ರ? ಅಲ್ಲಿದ್ರು ಅಷ್ಟೇ. ಇಲ್ಲ, ನೀವೇ ಮಾಡಿ ಚೇರ್ಮನ್ ಅವ್ರನ್ನ. ನಿಮ್ ಬಿಜೆಪಿ ಸರ್ಕಾರದಲ್ಲಿ ಆಗಿರೋದು. ಅವ್ರು ಹೇಳಿರೋದು ಇವಾಗ ಇವಾಗಿಲ್ಲ, ತೆಗಿರಿ. ಇವಾಗ ಹೇಳಿರೋದು ದಾಖಲೆ ತೆಗಿರಿ ಅಶೋಕ್ ಅವರೇ. ನೀವು ಮಾಡಿದ ಚೇರ್ಮನ್ ಅವ್ರನ್ನ, ನಿಮ್ಮ ಅಧ್ಯಕ್ಷರು ನಾವು ಆಯ್ತು ಸ್ವಾಮಿ, ನಿಮ್ದೇ ಸರ್ಕಾರ ಆಯ್ತು, ನೀವೇ ಚೇರ್ಮನ್ ಬಿಜೆಪಿ ಈಗ ಅವರೇ ಮಾಡಿದ್ದು. ನಮಗೆ ಮಾಡಿ ನೀವೇ ಸೇಫ್, ನಮಗೆ ಸೇಫ್ ಅಂದ್ರೆ ಮುಗಿಸ್ಲಿ. ನಮ್ಗೆ ಸೇಫ್ ಅಂದ್ರೆ ಬೆಳಗಾವಿನೇ. ನೀವು ಪೀಠ ಬೇರೆ ತರಿಸಿದ್ದೀರಾ. ಬೆಳಗಾವಿಯಲ್ಲಾದ್ರೆ ನಮ್ಗೆ ಸೇಫು. ಈ ಬೆಂಗಳೂರದಲ್ಲ ಅವ್ರದೇ ಅಂತ ಟ್ಯಾಕ್ಸ್ ಹಾಕ್ಬಿಟ್ಟು ವಸೂಲಿ ಮಾಡಿದ್ರೆ, ಅವ್ರು ಯಾರು ಹೇಳಿದಾರ? ಪಾರ್ಲಿಮೆಂಟ್ಗೆ ಹೋಗೋರೆಲ್ಲ ದುಡ್ಡು ಬಾಡಿಗೆ ಕೊಡಬೇಕು ಅಂತ ಇನ್ನೊಬ್ರು ಹೇಳಿದ್ದಾರೆ. ಬಾಡಿಗೆ ಈಗ ಹಿಂಗಾದ್ರೆ ಲಂಗೋಲಮಾಗಿ ಇಲ್ಲ. ಯಾರೋ ದಾರಿಗೆ ಹೋಗೋಣ ಹೇಳಿದ್ರೆ ಪರವಾಗಿಲ್ಲ ಸರ್. ಇವರೆಲ್ಲ ಬೋರ್ಡಿನ ಚೇರ್ಮನ್ ಆಗಿದ್ದವರು, ಮೆಂಬರ್ ಮಾಡಿದ್ದು, ಎಂಪಿಗಳಾಗಿದ್ದು, ಯಾವ್ದಿದಲ್ಲಾಗಿದ್ದು, ಯಾವ ಟೈಮಲ್ಲಿ ಆಗಿದ್ದವನು? ಯಾರನ್ನ ಮಾಡಬೇಕಲ್ಲ. ನಮ್ಮ ಹತ್ರ ಯಾವ ಗತಿ, ನಿಮ್ ಶಿಷ್ಯ ಗತಿನೇ ಇಲ್ಲಲ್ಲ ಯಾರು. ನೀವು ಮಾಡಿರೋದು ನಮ್ಮ ಹತ್ರ ಯಾವ್ದು ಇಲ್ಲ. ಮಾನಸಿಕ ಸ್ಥಿತಿ ಹೆಂಗೋ ಅವ್ರು ಸೇರಿದೆ, ವಿಕಾಸಸೌಧ ಸೇರಿದೆ, ಅವ್ರು ಏನ್ ಮಾಡ್ತಾ ಇದ್ರಿ ನೀವು? ವಿಚಾರ ಮಾತಾಡ್ತಾ ಇದ್ದೀವಿ. ಬೋರ್ಡ್ ವಿಚಾರ, ಬೋರ್ಡ್ ಯಾವ ರೀತಿ ಸಮಾಜದಲ್ಲಿ ಅನ್ಯಾಯ ಆಗ್ತಿದೆ ವ್ಯಕ್ತಿ ವಿಷಯ ಅಲ್ಲ ಅಂತ ಹೇಳಿ ಬೋರ್ಡ್ ವಿಷಯ ಅಂತ ಹೇಳಿ. ವ್ಯಕ್ತಿ ವಿಷಯ ಅಲ್ಲ ಇದು, ಬೋರ್ಡ್ ಬಗ್ಗೆ ಮಾತಾಡ್ತಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ನೀವೆಲ್ಲ ಮಾಡಿದ್ದು ಅದಾಯ್ತು. ನಮ್ಮ ಕರ್ನಾಟಕದಲ್ಲಿ ಹೇಳಿಕೆ ಕೊಡಿಸಿದ್ ನೀವು. ನಮ್ಮ ಕರ್ನಾಟಕದ ಗೃಹ ಸಚಿವರಾದಂತ ಪೀರ್ ಸಾಹೇಬರು, ಕರ್ನಾಟಕದ ಗೃಹ ಸಚಿವರು ಈಗ ಪೀರ್ ಸಾಹೇಬರು, ಆ ಪೀರ್ ಸಾಹೇಬರು, ನೀವೇ ಬೇಜಾರು ಮಾಡ್ಕೊಂಬೇಡಿ, ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕದ ಗೃಹ ಸಚಿವರು ಅಲ್ಲ, ನಾವು ಅಶೋಕ್ ಸಾಹೇಬ್ರ ಅನ್ಬೇಕಾಗತ್ತೆ. ಅದಕ್ಕೆ ಶಿಗ್ಗಾವಿಯ ಅಜಂ ಪೀರ್ ಖಾದ್ರಿ ಬಿ ಆರ್ ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮ ಸ್ವೀಕರಿಸಲು ಸಿದ್ಧರಿದ್ದರು. ಹಂಗೇನಾದ್ರೂ ಆಗಿದ್ರೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪೀರ್ ಸಾಬ್ ಆಗುತ್ತಿದ್ದರು. ನಿಮ್ ಪಾರ್ಟಿಯವರು ಹೇಳಿರೋ ಸರ್, ನಾನಲ್ಲ. ಭಯ ಬರ್ತದೆ ಇಲ್ಲ, ಮಾಡಬೇಕು. ಭಯದ ವಾತಾವರಣ ಹೆಂಗ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಬಗ್ಗೆ ಮಾತಾಡಿ ಸರ್. ವಕ್ಫ್ ಬೋರ್ಡ್ ನಾನು ಹೇಳ್ತಾ ಇರೋದು. ಇವರೆಲ್ಲ ವಕ್ಫ್ ಬೋರ್ಡ್ ಅಧ್ಯಕ್ಷರೇ, ಈಗ ಹೇಳ್ತಿರಲ್ಲ, ನಿಮ್ದೇ ಬಿಜೆಪಿ ಸರ್ಕಾರ 2014 ಬಂದಾದ್ಮೇಲೆ ನಮ್ಮ ರಾಜ್ಯದಲ್ಲಿ ಒಬ್ಬ ಕೇಂದ್ರದ ಮಂತ್ರಿ ಅನಂತಕುಮಾರ್ ಹೆಗಡೆ ಅವರು ಏನಂದ್ರು? ಮಂತ್ರಿ ಆಗ್ಬಿಟ್ಟು ನಾವು ಬಿಜೆಪಿ ಸರ್ಕಾರ ಬಂದಿರೋದೆ ಸಂವಿಧಾನ ತೆಗೆಯಕ್ಕಂದ್ರು. ಅದಕ್ಕೇನ್ ಹೇಳ್ತೀರಾ ನೀವು? ಅದಕ್ಕೇನಂತೀರಾ?
ಆ ತರ ಸಂವಿಧಾನ ಬದಲಾವಣೆ ನೀವು ಮಾಡಿದ್ರಿ. ನಾನು ನಮ್ಮ ಗೌರವಾನ್ವಿತ ಮಂತ್ರಿಗಳ ಹತ್ರ ವಿನಂತಿ ಮಾಡ್ತೀನಿ, ಇದನ್ನ ದಯವಿಟ್ಟು ಬೇಗ ಚೇಂಜ್ ಮಾಡಿಸ್ಕೊಡ್ರಿ. ಬೆಂಗಳೂರಿನ ಸರ್ವೆ ನಂಬರ್ 22ರಲ್ಲಿ 172 ಎಕರೆ ಅವಿನ್ಯೂ ರೋಡ್, ಟೌನ್ ಹಾಲ್, ಸಿಟಿ ಮಾರ್ಕೆಟ್ ಇದು ನಮ್ಮದು ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿದ್ದೆ, ಟಿವಿಗೂ ಇಂಟರ್ವ್ಯೂ ಮಾಡಿದ್ರು ಎಲ್ಲ. ಅಲ್ಲೋಗಿ ಬಾವುಟ ಹಾರಿಸ್ತಾರಂತೆ, ಮನೆಯಲ್ಲಿ ಇರೋರಿಗೆ ಗಲಾಟೆ ಮಾಡ್ತಾವ್ರಿ. ಇವಕ್ಕೂ ಬಂದು ಗಲಾಟೆ ಮಾಡ್ತಾರೆ, ಸರ್ ಕಾಪಾಡಿ ಅಂತ. ಅದು ಎಲ್ಲ ಟಿವಿನಲ್ಲೂ ಬಂದಿದೆ. ಆ ಟಿವಿ ಕ್ಲಿಪ್ಪಿಂಗ್ಸು ಕಳ್ಸಿಕೊಡ್ತೀನಿ. ಅವ್ರ ತಾತನ ಕಾಲದಿಂದ ಅಲ್ಲೇ ಇದ್ದಾರೆ ಮನೆ. ಸರ್ವೆ ನಂಬರ್ 22 172 ಎಕರೆ ನಮ್ಮದು ಅಂತ ಹೇಳ್ತಾರೆ. ಹಾ, ಸರ್ವೆ ನಂಬರ್ 22 176. ದಿನೇಶ್ ಓಡೋಟ್ರ ಇಲ್ಲ ಟೌನ್ ಹಾಲ್. ಹಾ, ದಿನೇಶ್ ಅವರ ತಂದೆ ಗೌರವಾನ್ವಿತ ಗುಂಡೂರಾವ್ ಅವರು ಅವತ್ತು ಅವರು MLA ಆಗಿದ್ರು, ಮುಖ್ಯಮಂತ್ರಿಗಳಾಗಿದ್ರು. ಕೊಡಗಲ್ಲಿ ಬಡವರಿಗೆ ಹಕ್ಕುಪತ್ರ ಹಂಚಿದ್ರು ಅವರು. ಅವಾಗ ಮುಖ್ಯಮಂತ್ರಿ ಆಗಿದ್ದಾಗ ಬಡವರಿಗೆ ಹಕ್ಕುಪತ್ರ ದಿನೇಶ್ ಅಲ್ಲ ಏನು ಬಡವರಿಗೆ ಹಕ್ಕುಪತ್ರ ಕೊಟ್ರು. ಅವ್ರು ಇವಾಗ ನಮ್ಮ ಮಧ್ಯೆ ಇಲ್ಲ, ಅವರು ತೀರೋಗಿದ್ದಾರೆ. ಈಗ ಅವ್ರಿಗೆ ನೋಟಿಸ್ ಕೊಟ್ಟವ್ರು. ಇದನ್ನು ಚೆಕ್ ಮಾಡ್ಕೊಳ್ಳಿ. ಸುಳ್ಳು ಹೇಳಿದ್ರೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ಕೊಟ್ಟಿದಾರ ಇಲ್ಲ, ಕೊಟ್ಟಿದ್ದಾರೆ ಅಂತಲ್ಲ ಚೆಕ್ ಮಾಡಿ. ನ್ಯಾಯನ ಅಧ್ಯಕ್ಷರೇ, ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿಗಳಾಗಿದ್ದರು, ಅವ್ರ ಹಕ್ಕುಪತ್ರ ರಾಜ್ಯದಲ್ಲಿ ಅಶೋಕ್ ಅವರೇ ಯಾಕೆ ಹಿಂಗೆ ಬಹಳಷ್ಟು ಕಡೆ ಮೈಸೂರು ಹೇಳ್ತಾ ಇದ್ದೀರಾ, ಚಾಮರಾಜನಗರ, ರಾಯಚೂರು, ಗುಲ್ಬರ್ಗ ಹಿಂದಿನ 40-50 ವರ್ಷ ಹಿಂದೆನೆ ಮನೆಗಳು ಕಟ್ಕೊಂಡಿದ್ದಾರೆ. ಒಗ್ಬೋರ್ಡ್ ಹಾಕಿ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ಅವ್ರ ಮನೆ ಖಾಲಿ ಮಾಡಿ ನಾನೇ ಸೂಚನೆ ಕೊಟ್ಟಿದ್ದೀನಿ ಅಧಿಕಾರಿಗಳಿಗೆ, ಯಾವ ಬಡವ್ರ ಮನೆಯೂ ಖಾಲಿ ಆಗಂಗಿಲ್ಲ ಅಂತ. ಮನೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಅವ್ರನ್ನ ಕೊಡ್ಬೇಕು ತೀರ್ಮಾನ ತಗೊಂತಾ ಇದ್ವಿ ನಾವು. ಯಾರು ನೀವು ಮಾಡೋಕ್ಕಾಗಿಲ್ಲ, ನಾವು ಮಾಡ್ತೀವಿ. ನೀವು ಮಾಡಿಲ್ಲ ಕೆಲಸ, ನಾವು ಮಾಡ್ತೀವಿ. ನೀವು ಮಾಡಿಲ್ಲ, ಆಲ್ರೆಡಿ ವಾಸ ಮಾಡ್ತಾರೆ 40 ವರ್ಷದಿಂದ. ಮನೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಅವ್ರು ಯಾರು ವಾಸ ಮಾಡ್ತಾ ಇದ್ರೆ ಅವ್ರಿಗೆ ಕೊಡ್ಬೇಕಂತ ತೀರ್ಮಾನ ತಗೊಂತೀವಿ ನಾವು.